ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿ
ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಸಂಗನ ಬಸವನೇ ಸಾಂಬ ಶಿವ ಸಂಗನ ಬಸವನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಬಸವ ಶಿವ ಸಾಂ ಶಿವ ಬಸವ ಬಸವ ಶಿವ ಬಸವ ಬಸವ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ जय मंगलम जय गुरु बसवेश हर हर महादेव देवा देव ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆಯುವುದೋ ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ರೇಣುಕಾದಿ ಪಂಚ ಆಚಾರ್ಯರನ್ನು ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರೇಶ್ವರರನ್ನು ಸ್ಮರಣೆ ಮಾಡಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಭಾಗದ ಮಹಾನ್ ತಪಸ್ವಿಯಾಗಿ ಸಾವಿರಾರು ಸದ್ಭಕ್ತರ ಕಣ್ಮಣಿಯಾಗಿ ಈ ನಾಡನ್ನು ಉದ್ಧಾರ ಮಾಡಿರ್ತಕ್ಕಂಥ ಪ್ರಭುಶಂಕರೇಶ್ವರ ಗಚ್ಚಿನ ಮಠದ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಿಸಿ
ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವ ಮತ್ತು ಹಲವಾರು ಕಾರ್ಯಕ್ರಮಗಳ ಈ ಪುಣ್ಯ ಪರ್ವದಲ್ಲಿ ಬಸವ ಪುರಾಣ ನಿತ್ಯವೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥವರು ಶ್ರೀಮಠದ ಪರಮ ಪೂಜ್ಯರು. ತ್ರಿಕಾಲಲಿಂಗ ಪೂಜಾ ನಿಷ್ಠರಾಗಿ, ತಪೋಧನರಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಸದ್ಭಕ್ತರ ಕಣ್ಮಣಿಗಳಾಗಿ ಈ ನಾಡ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಆತ್ಮೀಯ ಪರಮ ಪೂಜ್ಯರಾದ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳು. ಪರಮ ಪೂಜ್ಯರಾಗಿರ್ತಕ್ಕಂಥ ಕೇದಾರಲಿಂಗ ಪರಮ ಪೂಜ್ಯರ ಶ್ರೀಪಾದಗಳಲ್ಲೂ ಅನಂತ ಪ್ರಣಾಮಗಳು. ಸಾಧಕರಾದ ಶಿವಬಸವದೇವರಲ್ಲಿ, ನಿರುಪಾದ ದೇವರಲ್ಲಿ ಅನಂತ ಶರಣಾರ್ಥಿಗಳು. ನಮ್ಮ ಜೊತೆಗೆ ಸಂಗೀತ ಸೇವೆಯನ್ನು ಬಹಳ ಅದ್ಭುತವಾಗಿ ಮಾಡ್ತಾ ಇರತಕ್ಕಂಥ ದೇವರಾಜ್ ಗವಾಯಿಗಳವರೇ, ಯಲ್ಲೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಅವರೇ, ಪತ್ರಿಕಾ ವರದಿಗಾರರೇ, ಇವತ್ತು ವಿಶೇಷವಾಗಿ ಹೊನ್ನಾರಹಳ್ಳಿ ಮತ್ತು ಗಂಜಿಹಾಳದ ಸದ್ಭಕ್ತರು ಆಗಮಿಸಿದ್ದಾರೆ. ಈ ಗ್ರಾಮದ ಎಲ್ಲ ಹಿರಿಯರು ಶ್ರೀಮಠದ ಮೇಲೆ ಮತ್ತು ಪರಮ ಪೂಜ್ಯರ ಮೇಲೆ ಅಪಾರವಾಗಿರತಕ್ಕಂಥ ಭಕ್ತಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು ಇವತ್ತು ಬಸವ ಪುರಾಣವನ್ನು ಕೇಳಲು ಆಗಮಿಸಿದ್ದಾರೆ. ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತರೇ, ಶರಣರೇ, ತಾಯಂದಿರೆ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾ ಅಸೌ ದಸ್ಯಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠರ ಪ್ರಭುತಯೋ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತೆ ಮುಂಜತ್ವಯ ಯಾಸ್ಯತಿ. ಈ ಭೂಮಿಯ ಮೇಲೆ ಬದುಕ್ತಾ ಇರತಕ್ಕಂಥ ನಾವು ನೀವುಗಳೆಲ್ಲ ಒಂದಿಷ್ಟು ವಾರ ಅನ್ನ ಇಲ್ಲದೆಯೂ ಕೂಡ ನಾವು ಬದುಕಬಹುದು. ಒಂದಿಷ್ಟು ದಿನಗಳು ನೀರು ಇಲ್ಲದೆಯೂ ಕೂಡ ನಾವು ಬದುಕಬಹುದು. ಒಂದಿಷ್ಟು ನಿಮಿಷಗಳ ಕಾಲ ಗಾಳಿ ಇಲ್ಲದೆಯೂ ನಾವು ಬದುಕಬಹುದು. ಆದರೆ ಆಶೆ, ಭರವಸೆ ಇದ್ದಿದ್ದಿಲ್ಲ ಅಂತಂದ್ರೆ ನಾವ್ಯಾರೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಆಶೆ ಇರಬೇಕು ನಿಜ, ದುರಾಶೆ ಇರಬಾರ್ದು ಅಂತಾರೆ ನಮ್ಮ ಶರಣರು. ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ದುಡಿಬೇಕು. ದುಡಿದ ಫಲ ಎಷ್ಟು ಬರ್ತದೋ ಅಷ್ಟರಲ್ಲಿ ಸಂತೃಪ್ತಿಯಿಂದ ಬದುಕಬೇಕೇ ಹೊರತು ಅವರಿಗೂ ಅಷ್ಟದೆ ಇಷ್ಟದೆ ನಮಗೆ ಇಷ್ಟೇ ಅದೇ ಎಂಬತಕ್ಕಂಥ ಸಣ್ಣ ಭಾವನೆಯಿಂದ ಈ ಪ್ರಪಂಚದಲ್ಲಿ ನಾವು ಬಾಳ್ವೆ ಮಾಡಬಾರ್ದು. ಉತ್ತರ ಭಾರತದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಒಂದು ರಾಜ್ಯ, ಎರಡನೆಯ ವಿಕ್ರಮಾದಿತ್ಯನ ಹೆಸರು ತಾವೆಲ್ಲರೂ ಕೂಡ ಕೇಳಿರಬಹುದು. ಬಹಳ ಪ್ರಜಾಪ್ರೇಮಿ, ಧರ್ಮವಂತ ರಾಜ. ಮುಂದೆ ಆತ ಯಾವುದೋ ಸಂದರ್ಭದಲ್ಲಿ ಲಿಂಗೈಕ್ಯ ಆಗ್ತಾನೆ, ತೀರಿ ಹೋಗ್ತಾನೆ. ಆತನ ಮಗ ಭೋಜಕುಮಾರ ಇನ್ನೂ ಬಹಳ ಚಿಕ್ಕವ ಇದ್ದ, 3-4 ವರ್ಷದವನಿದ್ದ.
ಅಲ್ಲಿರ್ತಕ್ಕಂಥ ಸಾಮಂತರು, ಮಂತ್ರಿಗಳು, ಪ್ರಜೆಗಳು ವಿಚಾರ ಮಾಡ್ತಾರೆ, ರಾಜಕುಮಾರ ಇನ್ನೂ ಚಿಕ್ಕವ, ದೊಡ್ಡದಾಗಿರ್ತಕ್ಕಂಥ ಇಂಥ ರಾಜ್ಯವನ್ನು ಆಳುವ ಶಕ್ತಿ ಅವನಿಗೆ ಇಲ್ಲ. ಎಲ್ಲಿಯವರೆಗೆ ಆತ ದೊಡ್ಡವನಾಗುವುದಿಲ್ಲ ಅಲ್ಲಿ ತನಕ ರಾಜನ ತಮ್ಮನಾಗಿರ್ತಕ್ಕಂಥ ಮುಂಜನಿಗೆ ಈ ಉಜ್ಜಯಿನಿ ರಾಜ್ಯದ ಪಟ್ಟವನ್ನ ಕಟ್ಟಿದ್ರಾಯಿತು ಅಂತ ತಿಳ್ಕೊಂಡು ಆತನಿಗೆ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿ ಒಂದು 3-4 ವರ್ಷ ಕಳೆದಿರಬೇಕು. ಆ ಉಜ್ಜಯಿನಿ ಮಹಾರಾಜನ ಆಸ್ಥಾನಕ್ಕೆ ಆ ಕಾಲದ ಒಬ್ಬ ಪ್ರತಿಷ್ಠಿತ ಪ್ರಸಿದ್ಧ ಜ್ಯೋತಿಷಿ ಆಸ್ಥಾನಕ್ಕೆ ಬಂದ. ಜನರಿಗೆ ಮತ್ತು ಆ ಮುಂಜ ಮಹಾರಾಜನಿಗೆ ಆ ಜ್ಯೋತಿಷಿಯ ಮೇಲೆ ಅಪಾರವಾಗಿರತಕ್ಕಂಥ ಶ್ರದ್ಧೆ. ಆತ ಹೇಳಿದ್ದು ಸುಳ್ಳು ಆಗಿದ್ದೇ ಇಲ್ಲ. ಅಂಥ ಒಬ್ಬ ಶ್ರೇಷ್ಠ ಜ್ಯೋತಿಷಿ. ಆಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲರ ಬಗ್ಗೆ ಜ್ಯೋತಿಷ್ಯವನ್ನು ಕೇಳಿದ ರಾಜ. ಕೊನೆಗೆ ಅಣ್ಣನ ಮಗನಾಗಿರ್ತಕ್ಕಂಥ ಭೋಜಕುಮಾರನ ಜ್ಯೋತಿಷ್ಯವನ್ನ ಒಂದಿಷ್ಟು ಕೇಳ್ತಾನೆ. ಆ ಜ್ಯೋತಿಷಗಾರ ಹೇಳ್ದ ರಾಜನಿಗೆ, ಮಹಾರಾಜ, ನಿನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಈ ಭೋಜಕುಮಾರನ ಕುಂಡಲಿಯಲ್ಲಿ ಬಹಳ ಅದ್ಭುತ ಇದೆ. ಪ್ರಜಾಪ್ರೇಮಿಯಾಗ್ತಾನೆ. ಈತನ ಕೀರ್ತಿ ದಶ ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತದೆ. ವೀರ ಆಗ್ತಾನ, ಶೂರ ಆಗ್ತಾನ, ಬುದ್ಧಿವಂತ ಆಗ್ತಾನ, ಅಷ್ಟೇ ಜ್ಞಾನಿಯೂ ಕೂಡ ಈ ರಾಜ ಆಗ್ತಾನೆ, ಈ ರಾಜಕುಮಾರ. ಆದರೆ ಒಂದು ಮಾತು, ಯಾವಾಗ ಇವನಿಗೆ 18-19 ವರ್ಷ ತುಂಬುತ್ತವೋ ಇವನಿಂದಲೇ ನಿನಗೆ ಮರಣ ಪ್ರಾಪ್ತಿಯಾಗ್ತದೆ. ಇವನಿಂದಲೇ ನಿನಗೆ ಮರಣ ಪ್ರಾಪ್ತಿಯಾಗ್ತದ ಅಂತ ಜ್ಯೋತಿಷ್ಯಗಾರ ಹೇಳ್ದ. ಹೋದ. ಆ ದಿನ ರಾತ್ರಿ ರಾಜನಿಗೆ ನಿದ್ರೆಯೇ ಬರ್ತಾ ಇಲ್ಲ. ನೀನು ಸಾಯ್ತಿ ಅಂತ ಹೇಳಿದ್ರೆ ಹೆಂಗ್ ನಿದ್ದೆ ಬರ್ತದೆ ಹೇಳ್ರಿ? ಈಗ 8-9 ವರ್ಷ ಭೋಜಕುಮಾರನಿಗೆ. ಇನ್ನು 8-10 ವರ್ಷ ಆದ ನಂತರ ಈತನನ್ನ ಕೊಲ್ತನೆ ಹೇಗೆ ಮಾಡಬೇಕು ಅನ್ನೋ ವಿಚಾರದಲ್ಲಿಯೇ ಆ ಟ್ರ್ಯಾಕ್ಟರ್ ಹಾಡು ಬಂದ್ ಮಾಡಿಸ್ರಿ, ರೋಡ್ ಮೇಲೆ ನಿಂತೈತಲ್ಲ. ರಾಜೆಲ್ಲ ವಿಚಾರ ಮಾಡಿದ. ರಾತ್ರಿ ಎಲ್ಲ 18-19 ವರ್ಷಕ್ಕೆ ಈತ ನನ್ನನ್ನು ಕಲ್ತನೆ ಹೇಗೆ ಮಾಡಬೇಕು, ನಾನು ಸಾಯಬಾರದು. ವಿಚಾರ ಮಾಡ್ದ ರಾಜನಾಗಿರ್ತಕ್ಕಂಥ ಮುಂಜನಿಗೆ ದುರ್ಬುದ್ಧಿ ಬಂತು, ಕೆಟ್ಟ ವಿಚಾರ ಬಂತು. ಆಗಿಂದಾಗಲೇ ಪ್ರಧಾನಿಯನ್ನ ಕರೆಯಲು ಕಳಿಸಿದ. ರಾತ್ರಿ 3 ಗಂಟೆ ಸಮಯ. ಓಡೋಡಿ ಬಂದ ಪ್ರಧಾನಿ. ಮಹಾರಾಜರೇ ಅಪ್ಪಣೆ ಅಂದ. ಆವಾಗ ರಾಜ ಹೇಳ್ತಾನೆ, ಪ್ರಧಾನಿ, ನಾನು ಹೇಳುವ ಒಂದು ಮಾತು ನಡೆಸಿಕೊಡಬೇಕು. ಆದರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು. ಯಾರಿಗಾದರೂ ಕೂಡ ಗೊತ್ತಾಗಿದ್ದೇ ಆದ್ರೆ ನಿನ್ನ ರುಂಡವನ್ನ ಚಂಡಾಡ್ತೀನಿ ಅಂತಾನೆ ರಾಜ ಮುಂಜ. ಪ್ರಾಣ ಹೋದ್ರೂ ಪರವಾಗಿಲ್ಲ ಮಹಾರಾಜರೇ, ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸ್ತೀನಿ. ಹಾಗಾದ್ರೆ ಅಣ್ಣನ ಮಗನಾಗಿರ್ತಕ್ಕಂಥ ಭೋಜಕುಮಾರನನ್ನು ಎತ್ತಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಕಾಡಿಗೆ ಹೋಗಬೇಕು. ದೂರ 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 ಹೋಗಬೇಕು. ವಿಪರೀತ ಕ್ರೂರ ಮೃಗಗಳಿರ್ತಕ್ಕಂಥ ಆ ಕಾಡಿಗೆ ಹೋಗಿ ನನ್ನ ಅಣ್ಣನ ಮಗನ ಕೊಲೆಯನ್ನ ಮಾಡಿ ಆತನು ಸತ್ತಿರ್ತಕ್ಕಂಥ ಒಂದಿಷ್ಟು ಕುರುಹು ತಂದು ನನಗೆ ತೋರಿಸಬೇಕು ಅಂತ ರಾಜ ಅಪ್ಪಣೆಯನ್ನ ಮಾಡ್ದ. ಆಯ್ತು ಅಂತ ತಿಳ್ಕೊಂಡು
ಪ್ರಧಾನಿ ಮಲಗಿರ್ತಕ್ಕಂಥ ಆ ರಾಜಕುಮಾರನನ್ನು ಹೆಗಲ ಮೇಲೆ ಹೊತ್ತುಕೊಂಡು, ಒಂದು ಕಂಬಳಿಯನ್ನು ಹೊತ್ತುಕೊಂಡು, ಯಾರಿಗೂ ಕಾಣದ ಹಾಗೆ, ಗುರುತಾಗದ ಹಾಗೆ ಘೋರವಾಗಿರ್ತಕ್ಕಂಥ ಕಾಡೊಳಗೆ ನಡೆದಾನ. ಬಹಳ ದೂರ ನಡೆದ. ಸೂರ್ಯ ಉದಯ ಆಗಿಬಿಟ್ಟ. ಹಕ್ಕಿಗಳ ಆ ಕಲರವ ಚಿಲಿಪಿಲಿ ನಾದ, ಯಾರೋ ತನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಎಂಬತಕ್ಕಂಥ ಅರಿವು ರಾಜಕುಮಾರನಿಗೆ ಆಗ್ತದೆ, ಎಚ್ಚರ ಆಗ್ತದೆ. ನೋಡ್ತಾನೆ, ಯಾರೋ ತನ್ನನ್ನು ಹೊತ್ಕೊಂಡು ನಡೆದಾರ. ನಿಲ್ಲಿಸಿ ಅಂದಾಗ ಪ್ರಧಾನಿ ನಿಲ್ತನ, ಹೊದಿಸಿರ್ತಕ್ಕಂಥ ಕಂಬಳಿಯನ್ನು ತೆಗಿತಾನ. ಯಾಕ್ರಿ ಪ್ರಧಾನಿಗಳೇ, ನನ್ನನ್ನು ಯಾವ ಕಾರಣಕ್ಕಾಗಿ ಕರ್ಕೊಂಡು ಬಂದಿದ್ದೀರಿ? ಪ್ರಧಾನಮಂತ್ರಿ ವಿಚಾರ ಮಾಡ್ದ, ಹೆಂಗೂ ಸಾಯವನ ಅದನ ಈ ಹುಡುಗ, ಈ ರಾಜಕುಮಾರ. ಇನ್ನೇನು ಒಂದು ಅರ್ಧ ಗಳಿಗೆಯೊಳಗೆ ಈತ ಸತ್ತು ಬಿಡ್ತಾನ. ಸಾಯುವ ಮುಂಚೆ ಆತ ಯಾವ ಕಾರಣಕ್ಕಾಗಿ ಸಾಯ್ತಾ ಇದ್ದಾನೆ ಅನ್ನೋದು ತಿಳಿಸಿದ್ರೆ ಏನು ತಪ್ಪದ ಅಂತ ತಿಳ್ಕೊಂಡು, ರಾಜಕುಮಾರ, ನಿನ್ನೆ ಆಸ್ಥಾನಕ್ಕೆ ಜ್ಯೋತಿಷಿಗಳು ಬಂದಿದ್ರು. ರಾಜರು ನಿನ್ನ ಜ್ಯೋತಿಷ್ಯವನ್ನು ಕೇಳಿದ್ರು. ನೀನು ಬಹಳ ಒಳ್ಳೆಯ ಮಹಾರಾಜನಾಗಿ ಈ ಪ್ರಪಂಚದಲ್ಲಿ ಮೆರಿತಿ ಅಂತ ಹೇಳಿದ್ದಾನೆ. ಆದರೆ ಒಂದು ಮಾತು, ನೀವೇ ನಿಮ್ಮ ಚಿಕ್ಕಪ್ಪನ ಕೊಲೆಯನ್ನ ಮುಂದೆ ಮಾಡ್ತೀರಿ ಅನ್ನುವ ಭವಿಷ್ಯವನ್ನ ಹೇಳಿದಾನೆ. ನಿಮ್ಮಿಂದ ನಾ ಸಾಯಬಾರ್ದು ಅನ್ನೋ ಕಾರಣಕ್ಕಾಗಿ ನಿಮ್ಮ ಚಿಕ್ಕಪ್ಪನಾಗಿರ್ತಕ್ಕಂಥ ಮುಂಜ ಮಹಾರಾಜ ನಿಮ್ಮನ್ನ ಕೊಲೆ ಮಾಡಿ ಬಾ ಅಂತ ತಿಳ್ಕೊಂಡು ನನಗೆ ಆದೇಶವನ್ನು ಇತ್ತಿದ್ದಾನೆ ಅಂತ ತಿಳ್ಕೊಂಡು ಪ್ರಧಾನಿ ಹೇಳಿದಾಗ ಗಾಬರಿಯಾಗಲಿಲ್ಲ ಭೋಜಕುಮಾರ. ಆವಾಗ ಹೇಳ್ತಾನೆ ಆ ರಾಜಕುಮಾರ, ಇಷ್ಟೇ ಏನು ಪ್ರಧಾನಿಗಳೇ, ಬಹಳ ಒಳ್ಳೆಯದಾಯ್ತು. ರಾಜಾಜ್ಞೆ ಯಾರೂ ಕೂಡ ಮೀರಬಾರದು. ಯಾಕೆ? ರಾಜ ಪ್ರತ್ಯಕ್ಷ ದೇವತಾ. ನನ್ನನ್ನು ಕೊಲ್ಲಬೇಕು ಅಂತ ಬಂದಿರಲ್ಲ, ಕೊಲ್ರಿ, ಎರಡು ಮಾತಿಲ್ಲ. ಆದ್ರೆ ನಂದು ಒಂದು ಮಾತು ನಡೆಸಿಕೊಡ್ಬೇಕು. ಎಂಥ ಕ್ರೂರಿಯೇ ಆಗಿರಲಿ, ಕೊಲೆಗಡುಕನೇ ಆಗಿರಲಿ, ಘೋರವಾಗಿರ್ತಕ್ಕಂಥ ತಪ್ಪೇ ಮಾಡಿರಲಿ, ಆತನಿಗೆ ಗಲ್ಲಿಗೆ ಹಾಕ್ತಕ್ಕಂಥ ಪೂರ್ವದಲ್ಲಿ ನಿನ್ನ ಕೊನೆಯ ಆಶೆ ಏನು ಅಂತ ಕೇಳೋದು ಅದು ಧರ್ಮ. ನೀವು ಕೂಡ ನನ್ನ ಒಂದು ಕೊನೆಯ ಆಶೆ ಅದ, ಆ ಆಶೆಯನ್ನ ನೀವು ನೆರವೇರಿಸಬೇಕು. ನನ್ನ ಕೊಲೆ ಮಾಡ್ರಿ, ತಪ್ಪಿಲ್ಲ, ಆದ್ರೆ ನನ್ನ ಕೊನೆ ಆಶೆ ನೀವು ನಡೆಸಿಕೊಡ್ಬೇಕು. ಆಯ್ತು ಅಂದ ಪ್ರಧಾನಮಂತ್ರಿ. ಏನು ಹೇಳ್ರಿ? ಏನಿಲ್ಲ, ನಾವೊಂದು ಪತ್ರವನ್ನು ಬರಿತೀನಿ, ಬರೆದು ನಿಮ್ಮ ಕೈಯಲ್ಲಿ ಕೊಡ್ತೀನಿ. ಕೊಟ್ಟ ಬಳಿಕ ನೀವು ನನ್ನ ಕೊಲೆ ಮಾಡ್ರಿ. ಆದ್ರೆ ನಾ ಬರೆದಿರ್ತಕ್ಕಂಥ ಪತ್ರ ನಮ್ಮ ಚಿಕ್ಕಪ್ಪನಾಗಿರ್ತಕ್ಕಂಥ ಮುಂಜ ಮಹಾರಾಜನಿಗೆ ಮುಟ್ಟಿಸ್ಬೇಕು. ಆಯ್ತು ಅಂದ ಪ್ರಧಾನಿ. ಆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗಿಡ, ಆ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯ ಮೇಲೆ 4 ಸಾಲಿನ ಪತ್ರವನ್ನು ಬರಿತಾ ಇದ್ದಾನೆ ಆ 8-9 ವರ್ಷದ ಭೋಜಕುಮಾರ. ಎಂಥ ಪತ್ರ ಅದು, ಬಹಳ ಅದ್ಭುತ ಪತ್ರ. ಬಹುತೇಕ ಪ್ರಪಂಚದೊಳಗೆ ಯಾರೂ ಕೂಡ ಅಂಥ ಪತ್ರ ಬರೆಯಲಿಕ್ಕಿಲ್ಲ. ಅಂಥ ಅದ್ಭುತ ಪತ್ರ ನೋಡಿ, ಎಷ್ಟು ಅದ್ಭುತ ಇದೆ ಇದು. ಸಂಸ್ಕೃತದಲ್ಲಿ ಇದೆ. ಇದು ಕಥೆಯಲ್ಲ, ಆಗಿರ್ತಕ್ಕಂಥ ಘಟನೆ. ರಾಜನಿಗೆ ಕೊಡ್ರಿ ಅಂತ ತಿಳ್ಕೊಂಡು ಪತ್ರ ಬರೆದ. ಎಂಥ ಪತ್ರ ಅದು? ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ. ಈ ಭೂಮಿಯನ್ನ ಆಳಿದ ಪ್ರಪ್ರಥಮ ರಾಜ ಯಾರು ಅಂತಂದ್ರ ಮಾಂಧಾತ ರಾಜ. ಯಾವ ಯುಗದಲ್ಲಿ? ಕೃತಯುಗದಲ್ಲಿ. ಇಡೀ ಭೂಮಿಯನ್ನೇ ಆಳ್ದ ಆ ಮಾಂಧಾತ ರಾಜ ಆಳಿ 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 ಅವನು ಒಂದು ದಿವಸ ತೀರಿ ಹೋಗಿಬಿಟ್ಟ. ಶಾಶ್ವತವಾಗಿ ಈ ಭೂಮಿಯ ಮೇಲೆ ಆತ ಉಳಿಲಿಲ್ಲ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ. ಯಾವಾಗ ಮಾಂಧಾತ ರಾಜ ತೀರಿ ಹೋದ, ಮುಂದೆ ಇನ್ನೊಂದು ಯುಗ ಬಂತು.
ಆ ಯುಗದಲ್ಲಿ ಇನ್ನೊಬ್ಬ ಮಹಾರಾಜ ಇಡೀ ಭೂಮಿಯನ್ನೇ ಆಳ್ದ. ಯಾರು ಅಂತಂದ್ರ ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾ ಅಸೌ ದಶಾಸ್ಯಾಂತಕಃ. ಕೋತಿಗಳಿಂದ ಸಮುದ್ರಕ್ಕೆ ಸೇತುವೆಯನ್ನೇ ಕಟ್ಟಿ 10 ತಲೆಯ ರಾವಣನನ್ನು ಕೊಂದಿರತಕ್ಕಂಥ ಶ್ರೀರಾಮಚಂದ್ರ ಈ ಭೂಮಿಯನ್ನ ಆಳ್ದ. ಈ ಭೂಮಿಯನ್ನ ಆಳಿರ್ತಕ್ಕಂಥ ಆ ಶ್ರೀರಾಮಚಂದ್ರನು ಒಂದು ದಿವಸ ಸತ್ತೇ ಹೋಗಿಬಿಟ್ಟ. ಖರೆ ಆತನು ಕೂಡ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಲಿಲ್ಲ. ಅಷ್ಟೇ ಅಲ್ಲ, ಯಾವಾಗ ರಾಮನ ಆಳ್ವಿಕೆ ಮುಗಿತೋ ಮುಂದೆ ಮುಂದೆ ಇನ್ನೊಬ್ಬ ಮಹಾರಾಜ ಈ ಭೂಮಿಯನ್ನ ಆಳ್ದ. ಯಾರು? ಅನ್ನೇ ಚಾಪಿ ಯುಧಿಷ್ಠರ ಪ್ರಭುತಯೋ ಯಾತಾ ದಿವಂ ಭೂಪತೆ. ತನ್ನ ಒಬ್ಬರಲ್ಲ ಇಬ್ಬರಲ್ಲ 4 ಜನ ತಮ್ಮಂದಿರನ್ನ ಕರೆದುಕೊಂಡು ಈ ಭೂಮಿಯನ್ನು ಆಳಿರ್ತಕ್ಕಂಥ ರಾಜ ಯಾರು? ಧರ್ಮರಾಜ. ಆತನ ತಮ್ಮಂದಿರು ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಕೂಡಿ ಈ ಭೂಮಿಯನ್ನು ಆಳಿದ್ರು. ಆಳಿರ್ತಕ್ಕಂಥ ಈ ರಾಜ ಮಹಾರಾಜರು ಕೂಡ ಒಂದು ದಿವಸ ಅವರು ಕೂಡ ಸತ್ತೇ ಹೋದ್ರು. ಇಂತಿದ್ದವರ ಒಂದು ದಿವಸ ಸತ್ತು ಹೋಗ್ಯಾರಂದ್ರ ಒಳಕ ರಾಜನಾಗಿರ್ತಕ್ಕಂಥ ಮುಂಜ ಚಿಕ್ಕಪ್ಪ, ನೀ ಎಷ್ಟು ದಿವಸ ಈ ಭೂಮಿಯನ್ನ ಆಳಾವದಿ ಅಂತ ಬರೆದಿದ್ದ ಆ ಹುಡುಗ. ಯಾವಾಗ ಮಹಾರಾಜನಿಗೆ ಇಂಥ ಪತ್ರವನ್ನ ಬರೆದಿರ್ತಕ್ಕಂಥದ್ದನ್ನ ಆ ಪ್ರಧಾನಮಂತ್ರಿ ನೋಡ್ದ, ಅಬ್ಬಬ್ಬ ಅಂದ ಪ್ರಧಾನಮಂತ್ರಿ. ಈಗ 8-9 ವರ್ಷ ಈ ರಾಜಕುಮಾರನಿಗೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಇಂಥ ಅದ್ಭುತ ಜ್ಞಾನ, ಅರಿವು, ತಿಳುವಳಿಕೆ ಇವನಿಗಿರಬೇಕಾದ್ರೆ ಇಂಥ ಮಗುವನ್ನು ಕೊಂದು ನಾನೇನ್ ಮಾಡಲಿ? ಇಂಥ ಜ್ಞಾನವಂತ ಮಕ್ಕಳು ಈ ಭೂಮಿಯ ಮೇಲೆ ಇದ್ರ, ಅದು ರಾಜ ಮಹಾರಾಜನಾಗಿ ಈ ಭೂಮಿಯನ್ನು ಆಳಿದ್ರ ಎಲ್ಲ ಪ್ರಜೆಗಳು ಸುಖದಿಂದ ಇರ್ತಾರ, ಶಾಂತಿ ಇರ್ತದ, ಸಮೃದ್ಧಿ ಇರ್ತದ, ಸಮಾಧಾನ ಇರ್ತದ. ಇಂಥ ಮಗುವಿನನ್ನು ಕೊಂದು ನಾ ಯಾವ ಪಾಪ ಕಟ್ಟಬೇಕು ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಮನೆಗೆ ಆ ಮಗುವಿನನ್ನು ಹೊತ್ತುಕೊಂಡು ಬಂದು ತನ್ನ ಮನೆಯಲ್ಲಿರ್ತಕ್ಕಂಥ ಅಷ್ಟೇ ವಯಸ್ಸಿನ ತನ್ನ ಮಗನನ್ನ ಕೊಂದು ಮಹಾರಾಜನಿಗೆ ಹೇಳ್ತಾನೆ, ನಿಮ್ಮ ಅಣ್ಣನ ಮಗನನ್ನ ಕೊಂದಿದ್ದೀನಿ, ಈಗ ಅದರ ಕುರುಹು ನೋಡ್ರಿ ಅಂತ ತಿಳ್ಕೊಂಡು ಒಂದಿಷ್ಟು ಕೈಯೋ ರಕ್ತ ತುಂಬಿರ್ತಕ್ಕಂಥ ಒಂದಿಷ್ಟು ಶರೀರದ ಬಿಡಿ ಭಾಗಗಳನ್ನು ತೋರಿಸಿದಾಗ ಆವಾಗ ಸತ್ತ ಅಂತ ತಿಳ್ಕೊಂಡ ಮುಂಜ ಮಹಾರಾಜ. ಮುಂದೆ ಆತ 18-19 ವರ್ಷದವನಾದ ಮೇಲೆ ಭೋಜಕುಮಾರ ಆ ಮುಂಜ ಮಹಾರಾಜನನ್ನು ಕೊಂದ, 2 ಮಾತಿಲ್ಲ. ಆದ್ರೆ ಮನುಷ್ಯನಲ್ಲಿ ಇರತಕ್ಕಂಥ ದುರಾಸೆ ಎಷ್ಟು ಕೆಟ್ಟದ್ದು. ತನ್ನ ಅಣ್ಣನ ಪಾಲಿನ ರಾಜ್ಯದ ಕಾರಭಾರ ತನಗೆ ಬಂದರೂ ಕೂಡ ಶಾಶ್ವತವಾಗಿ ನಾನೇ ಮಹಾರಾಜನಾಗಿರಬೇಕು ಅನ್ನುವ ದುರಾಶೆಯಿಂದ ನ್ಯಾಯವಾಗಿ ಯಾರಿಗೆ ಆ ರಾಜ್ಯ ಪ್ರಾಪ್ತಿಯಾಗಬೇಕಾಗಿತ್ತೋ ಅಂಥ ರಾಜಕುಮಾರನನ್ನೇ ಕೊಲ್ಲಲಿಕ್ಕೆ ಆ ರಾಜ ಹೇಸ್ತಾನೆ ಅಂದ ಬಳಕ ಇದು ದುರಾಶೆ ಅಲ್ಲದೆ ಮತ್ತೇನು? ದುರಾಶೆ ಮಾಡಿದ್ವಿ ಅಂತಂದ್ರೆ ಸಾಕು, ಅಲ್ಲಿ ಅನಾಹುತ ಬರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಸವಣ್ಣವರು ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಡ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿಯ ನೀವ ನಮ್ಮ ಕೂಡಲ ಸಂಗಮ ದೇವನ ಮರೆಯದೇ ಪೂಜಿಸೋ. ಮನುಷ್ಯನಿಗೆ ಆಸೆ ಇರಬೇಕು ನಿಜ, ಆದರೆ ದುರಾಶೆ ಎಂದು ಇರಬಾರದು. ಪರಮಾತ್ಮ ಏನು ಕೊಟ್ಟನ ಅದರೊಳಗೆ ನಾವು ಸಂತೃಪ್ತಿಯಿಂದ ಸಮಾಧಾನದಿಂದ ಬಾಳ್ವೆ ಮಾಡೋದನ್ನು ನಾವು ಕಲ್ಕೋಬೇಕು. ಅದು ಧರ್ಮ. ಅದು ಇಂಡಿ ಹೆಸರು ಕೇಳಿರಲ್ಲಪ್ಪ, ಇಂಡಿ ಬಿಜಾಪುರ ದಾಟಿ ಬರ್ತದಲ್ಲ ಇಂಡಿ. ಒಂದು ಆಗಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮ್ಗೆ. ಅಲ್ಲಿ ಒಂದು ಇಂಡಿ ಹತ್ರ ಒಂದು ಪಕ್ಕದ ಹಳ್ಳಿ, ಅದು ಸುಮಾರು ಒಂದು 25-26 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಪೇಪರ್ನಲ್ಲಿ ಬಂದಿದ್ದ ಸುದ್ದಿ ಹೇಳ್ತೀನಿ ನಿಮಗೆ. ವಿರೂಪಾಕ್ಷಪ್ಪ ಗೌಡ ಅಂತ ತಿಳ್ಕೊಂಡು ಆ ಊರಿನ ದೊಡ್ಡ
ಶ್ರೀಮಂತ, ಅಗರ್ಭ ಶ್ರೀಮಂತ, 200 ಎಕರೆ ಜಮೀನು, ಸಾಕಷ್ಟು ಬಂಗಾರ ಬೆಳ್ಳಿ. ಒಂದು ದಿವಸ ಪಾಪ ವಿರೂಪಾಕ್ಷಪ್ಪ ಗೌಡರು ತೀರ್ಕೊಂಡು ಇನ್ನೂ 4-5 ದಿವಸ ಆಗಿಲ್ಲ, ಇಬ್ಬರು ಮಕ್ಕಳು ಅವರಿಬ್ರು ಜಗಳಾಡಕ್ ಶುರು ಮಾಡಿದ್ರು. ಯಾಕೆ? ಪಾಲು ಬೇಕು, ಪಾಲು ಬೇಕು, ಪಾಲು ಬೇಕು. ಅಪ್ಪ ತೀರಿಕೊಂಡ ದುಃಖ ಇವರಿಗಿಲ್ಲ, ಬದಲಾಗಿ ಅಪ್ಪ ಗಳಿಸಿರ್ತಕ್ಕಂಥ ಸಂಪತ್ತು ಇವರಿಗೆ ಬೇಕು ಅನ್ನೋ ಕಾರಣಕ್ಕಾಗಿ ನಿತ್ಯವೂ ಕೂಡ ಮನೆಯೊಳಗೆ ಜಗಳ. ಗೌಡಶಾಣಿ ಊರಾಗಿರ್ತಕ್ಕಂಥ 4 ಮಂದಿ ಹಿರಿಯರನ್ನ ಕರೆಸಿ ಆ ಮನೆಯ ಸಂಪತ್ತನ್ನ ಹಂಚಪಾಲ್ ಮಾಡ್ತಾರೆ. ಹಿರಿಯರು ಕೂಡಿ, ನೋಡ್ರಿಪ್ಪ, 200 ಎಕರೆ ಜಮೀನದ, ಒಂದೇ ಡಾಗದ, ಮ್ಯಾಲಿನ ಭಾಗ ಅಣ್ಣ ನಿನಗಪ್ಪ, ಏ ತಮ್ಮ ಕೆಳಗಿನ ಭಾಗ 100 ಎಕರೆ ಏನೈತಲ್ಲ ಅದು ನಿನಗಂತ ತಿಳ್ಕೊಂಡು 200 ಎಕರೆ ಜಮೀನದೊಳಗೆ 100 ಎಕರೆ ಹಂಚಿದ್ರು. 2 ಕಿಲೋ ಬಂಗಾರ ಇತ್ತು, ಅಣ್ಣಗೊಂದು ಕಿಲೋ ಕೊಟ್ಟರು, ತಮ್ಮಗೊಂದು ಕಿಲೋ ಕೊಟ್ಟರು. ಹೆಚ್ಚು ಕಡಿಮೆ ಒಂದು 20 ಕೆಜಿ ಬೆಳ್ಳಿ ಇತ್ತು, ಅವನಿಗೆ 10 ಕೆಜಿ, ಇವನಿಗೆ 10 ಕೆಜಿ. ಬಹಳ ದೊಡ್ಡ ವಾಡೆ, ಅವನಿಗೆ ಅರ್ಧ ಹಂಚಿದ್ರು, ಇವನಿಗೆ ಅರ್ಧ ಹಂಚಿದ್ರು. ಹಂಚಿ ಹಿರಿಯರು ತಮ್ಮ ಮನೆಗೆ ಹೋಗ್ಬಿಟ್ರು. ಮಾರನೇ ದಿವಸ ಬೆಳಿಗ್ಗೆ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಫಲ ನೋಡ್ಬೇಕು ಅಂತ ತಿಳ್ಕೊಂಡು ಅಣ್ಣ ತಮ್ಮ ಇಬ್ರು ಹೊಲಕ್ಕೆ ಬಂದ್ರು. ಅಣ್ಣಗೆ ಖುಷಿ, ಮ್ಯಾಲಿಂದ 100 ಎಕರೆ ನನಗೆ ಬಂದದ. ತಮ್ಮಗೂ ಖುಷಿ, ಕೆಳಗಿನ 100 ಎಕರೆ ನನಗೆ ಬಂದದ. ನಟ್ಟು ನಡಬರ್ಕ ಒಂದು ಬದುವ, ಬಾಂದಾರಿ ಅಂತ ಕರೀತಾರಲ್ಲ, ದೊಡ್ಡ ಬದುವ ಅಂತ ಕರೀತಾರಲ್ರಿಪ್ಪ, ಆ ಬದುವಿನ ಮ್ಯಾಲ ಒಂದು ಜಾಲಿ ಗಿಡ ಬೆಳೆದದ. ಗಂಧದ ಗಿಡ ಅಲ್ಲ, ದೊಡ್ಡದಾಗಿರ್ತಕ್ಕಂಥ ಜಾಲಿ ಗಿಡ ಬೆಳೆದದ. ಅಣ್ಣ ತಮ್ಮ ಆ ಜಾಲಿ ಗಿಡ ನೋಡಕತ್ತಾರ. ತಮ್ಮ ಅಂತನ, ಏ ಅಣ್ಣ, ಈ ಜಾಲಿ ಗಿಡ ನನ್ನ ಪಾಲಿಗೆ ಬರ್ತದ. ಅವ ಅಣ್ಣ ಅಂತಾನ, ಏ ತಮ್ಮ, ಇದು ನನ್ನ ಪಾಲಿಗೆ ಬರ್ತದ. ತಮ್ಮ ಅಂತಾನ, ಇದ್ರ ಬಡ್ಡಿ ನೋಡು, ಸ್ವಲ್ಪ ನನ್ನ ಕಡೆಗೆ ಹಾದದ. ಅಣ್ಣ ಅಂತಾನ, ನೋಡು ಮ್ಯಾಲಿನ ಗಿಡ ನೋಡು, ಅದನ್ನು ಕೂಡ ಹೆಚ್ಚಿಗೆ ನನ್ನ ಪಾಲಿನೊಳಗೆ ಬಂದದ. ಇದು ನನ್ನ ಪಾಲಿಗೆ ಬರ್ತದ, ನನ್ನ